ವೆಲ್ಕಮ್ ಬ್ಯಾಕ್ ಎಲ್ಲರಿಗಿದೆ ಫ್ರೆಂಡ್ಸ್. ಮಿಸ್ಟರ್ ಯಶ್ ಲಾಫ್ಟ್ಗೆ ಸ್ವಾಗತ, ವೀಡಿಯೋಗೆ ಸ್ವಾಗತ. ಊರಿನ ವೀಡಿಯೋ ಏನಪ್ಪ ಅಂತಂದರೆ ಹೇಳೋದಕ್ಕೆ ಒಂಥರ ಬೇಜಾರಾಗುತ್ತೆ, ಆದರೂ ಹೇಳ್ತೀನಿ ಬನ್ನಿ. ನಮ್ಮ ಅಕ್ಕಿಗಳೆಲ್ಲ ನಾನು ಆಲ್ಮೋಸ್ಟ್ ಆಲು ಕೆಳಗಿನ ಜೊತೆ ಬಂದು ಮೊಟ್ಟೆ ಮೇಲೆ ಕೂತ್ಕೊಂಡೈತೆ. ಈ ಜೊತೆ ಬಂದು ಮೊಟ್ಟೆಗೆ ಬಂದೈತೆ. ಈ ಜೊತೆನ ನೆಕ್ಸ್ಟ್ ಹಾಕೋಣ ಅಂತಿದ್ದೀನಿ. ಈ ಜೊತೆ ಹೊಡೆದು ಇಟ್ಟಿದ್ದೀನಿ. ಓಕೆನಾ, ಈ ಕಡೆ ಮುಗೀತು. ಈ ಕಡೆ ಬಂದರೆ ಹೇಳಿದ್ನಲ್ಲ, ತಾರಾಪಟ್ಟಾಗೆ ನಿಲ್ಲಕ್ಕೆ ಆಗಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಬಂದಿತ್ತು. ಅದಕ್ಕೆ ಪಟ್ಟಾಗಿ ನಿಲ್ಲಕ್ಕೆ ಆಗ್ತಾಯಿಲ್ಲ, ಹಂಗಾಗ್ಬಿಟ್ಟೈತೆ ಪಾಪ. ಈ ಪಟ್ಟನೂ ಪರವಾಗಿಲ್ಲ, ಎಷ್ಟು ಪರವಾಗಿಲ್ಲ. ಅದು ನಾನೇ ಫೀಡಿಂಗ್ ಮಾಡ್ಕೊತಾ ಇದ್ದೀನಿ. ಓಕೆನಾ, ತಾರಾಪಟ್ಟ ಒಂದು ಆಗಿದಂಗೆ ಈಗ ಇದೆರಡು ಮೊಟ್ಟೆ ಇಟ್ಟೈತೆ. ಕಾವು ಕೂತ್ಕೊಂಡೈತೆ ಬಿಡಂಗೆ ಮತ್ತೆ ಜೊತೆ. ಈ ಸಲ ಮಾಡಲಿ, ನೆಕ್ಸ್ಟ್ ಸಲ ಜೊತೆ ಹೊಡಿತೀನಿ. ಓಕೆನಾ, ಇದು ಹೊಸ ಜೊತೆ ಹಾಕಿರೋದು, ನಾನು ಹೊಸ ಜೊತೆ ಹಾಕಿ ಇಟ್ಕೊಂಡಿರೋದು. ಓಕೆನಾ, ಆಮೇಲೆ ಸಿಂಪಲ್ಲಾಗಿ ನೋಡಿ ಹಾಕ್ಕೊಂಡಿದ್ದೀನಿ. ಅಷ್ಟೇನು ಪರವಾಗಿಲ್ಲ ಅನಿಸುತ್ತೆ ಜೊತೆ ಇಲ್ಲಿ. ಓಕೆನಾ, ಇದ್ರಿಗೆ ಮೇಲೆ ಬಂದರೆ ಈ ಮರಿನೂ ಹಂಗೆ ಆಗಿಬಿಟ್ಟೈತೆ. ಇದ್ರಿಗೂ ಅಂದರೆ ನಿಲ್ಲುತ್ತೆ ಅಷ್ಟು, ಅದು ಇದ್ರಿಗೂ ಹಂಗೆ ಆಗಿದೆ. ಇನ್ನು 2 ಮರಿ ಪರವಾಗಿಲ್ಲ. ಇವತ್ತೆರಡಕ್ಕೂ ಕಳ್ಳೆ ಕೊಟ್ಟಿದ್ದೀನಿ, ಪರವಾಗಿಲ್ಲ. ಈ ಮರಿನೂ ಹಂಗೆ ಆಗಿದೆ. 2 ಮರಿ ಈ ಥರ ಆಗೋಗೈತೆ. ತುಂಬಾ ಬೇಜಾರಾಗುತ್ತೆ. ಆ ಥರ ಆಗಿಬಿಟ್ರೆ ಅಷ್ಟು ಸಾಕಿರೋ ಎಂಥ ಶುದ್ಧರುಗಳೇ ಆಗಲಿ ತುಂಬ ನೋವಾಗ್ಬಿಡುತ್ತೆ ಅಂಥವ್ರಿಗೆ. ಏಕೆ ಅಂತಂದರೆ ಅವರು ಒಂದು ಜೊತೆ ಮಾಡಿ ಟೈಮ್ ಕೊಟ್ಟು ಪೇರ್ ಮಾಡಿಸ್ಕೊಂಡು ಮರಿ ಬಂದು ಯಾರು ಬೇಕಾದ್ರೂ ಮಾಡಿಸ್ತಾರೆ. ಆದರೆ ಒಂದು ಮನೇಲಿಟ್ಟಿರೋ ಪಟ್ಟ ಈ ಥರ ಆಗಿಬಿಟ್ರೆ, ತುಂಬ ಅಕ್ಕಿ ಕಾಯಿಲೆ ಆದರೆ ಆ ಒಂದು ರಿಯಲ್ ಶಬ್ದರ್ಗೆ ಆಗೋ ನೋವು ಅವ್ರಿಗೆ ಗೊತ್ತಾಗುತ್ತೆ, ಇನ್ಯಾರಿಗೂ ಗೊತ್ತಾಗೋಲ್ಲ. ಓಕೆನಾ, ವೀಡಿಯೋ ಲೆಂತ್ ಹಾಕಿದ್ರೆ ಯಾರು ವಾಚ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಅದಕ್ಕೆ ಲೆಂತ್ ವೀಡಿಯೋಗಳಿದ್ದಾವೆ, ಆದರೆ ಹಾಕೋಕ್ಕೆ ಟೈಮ್ ಇಲ್ಲ. ಓಕೆನಾ, ಲೆಂತ್ ವೀಡಿಯೋ ಹಾಕ್ಬೋದು, ಯಾರೂ ನೋಡೋದಿಲ್ಲ, ಅದಕ್ಕೆ ನಿಲ್ಲಿಸಿದ್ದೀನಿ. ಇಲ್ಲ ಲೆಂತ್ ವೀಡಿಯೋಸ್ ಕೊಡ್ತಾಯಿದ್ದೆ. ಲೆಂತ್ ವೀಡಿಯೋಸ್ ಮಾಡೋಷ್ಟು ಟೈಮು ಇಲ್ಲ, ಆದರೂ ಮಾಡಾಕ್ತೀನಿ. ಮೊನ್ನೆನೇ ಲೆಂತ್ ವೀಡಿಯೋ 2 ಹಾಕಿದ್ದೀನಿ, ವ್ಯೂಸ್ ಇಲ್ಲ. ಅದಕ್ಕೆ ಸ್ವಲ್ಪ ಫ್ರೀಯಾಗಿದ್ದಾವೆ ಯಾವತ್ತಿದ್ರು ಹಾಕೋಣ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದೀನಿ. ಓಕೆನಾ, ಸ್ವಲ್ಪ ಲಾಫ್ಟ್ ಫುಲ್ ಚೇಂಜ್ ಮಾಡಬೇಕು, ಟೈಮ್ ಇಲ್ಲ ಸ್ವಲ್ಪ. ಇನ್ನೂ ಒಂದು 2 ಮಂತ್ಸ್ ಆಗಿಬಿಡುತ್ತೆ, ಅಷ್ಟು 1 or 2 ಮಂತ್ಸ್ ಪಕ್ಕ ಆಗುತ್ತೆ. ಎಲ್ಲ ಮರಿ ಹಿಡಿದು ಬಿಡಲಿ. ಈಗ ಏನೇನು ಜೊತೆ ಹಾಕಿ ನಾವೆಲ್ಲ ಮರಿ ಬಂದುಬಿಡಲಿ. ಹಾಗೆ ಲಾಫ್ಟ್ ಫುಲ್ಲು ಚೇಂಜ್ ಮಾಡಿ ಇಡ್ತೀನಿ. ಓಕೆನಾ, ಚೇಂಜ್ ಮಾಡಿ ಇಟ್ಕೊತೀನಿ ಏನೇನು ಇಲ್ಲ ಅಂತ. ಆಮೇಲೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಬರ್ತೀನಿ. ಆದಷ್ಟು ನಮಗೆ ಇನ್ನೂ ಈ ಥರ 2 kg ಮಾಡಿ ಇಟ್ಕೊಳ್ಬೇಕು. ಓಕೆನಾ, ಮಾಡಿ ಇಟ್ಕೊಂಡಷ್ಟು ನಮಗೆ ಈಸಿ. ಪಟ್ಟಗಳೆಲ್ಲ ರಿಲೀಸ್ ಮಾಡಿದ್ದೆ. 2 ಪಟ್ಟಗಳು ಸ್ವಲ್ಪ ಗೇಮ್ ಇತ್ತು, ಆದರೆ ಯಾರೋ ಬೈ ಮಾಡ್ಕೊಂಡು ಹೊರಟೋದ್ರು. ಈ ಪಟ ಇನ್ನೂ ಅಷ್ಟು ಮಾಡೋಕ್ಕೂ ಬಿಟ್ಟಿಲ್ಲ ನಾನು, ಯಾಕೆಂದರೆ ಸಾಕು ಅಂತ ನಿಲ್ಲಿಸಿದ್ದೀನಿ. ಒಂದು 5 ನಿಮಿಷ ಮನೆ ಬಿಟ್ಟು ಹೋಗೋ ಮೂಮೆಂಟ್ ಬೇಡ ಅಂದ್ಬಿಟ್ಟು ಇಳಿಸ್ಕೊಂಡು ಮತ್ತೆ ಒಳಗಡೆ ಹಾಕ್ಕೊಂಡಿದ್ದೀನಿ. ಓಕೆನಾ, ಈಗ ನಮಗೆ 2-3 ಪಟ್ಟ ಇದ್ದಾವೆ, ಅವುಗಳನ್ನೇ ನಾವು ಆಡಿಸ್ಕೋಬೇಕು. ಓಕೆನಾ, ಹಿಂದಿನ ವೀಡಿಯೋದಲ್ಲಿ ನೋಡಿದ್ರಲ್ಲ, ಪಟ್ಟ ಜೊತೆಗೆಲ್ಲ ಆಡಿ ಆ ಕಡೆ ಈ ಕಡೆ ಹಿಡಿಯೋದು ಅದೆಲ್ಲ ಮಾಡ್ತಾಯಿತ್ತು. ಅದಕ್ಕೆ ಇದು ಮಾಡ್ಕೊಂಡಿದ್ದೀನಿ. ಓಕೆ, ಬಿಸಿಲು ತುಂಬ ಇದೆ. ಆದಷ್ಟು ನಿಮ್ಮ ಅಕ್ಕಿಗಳಿಗೆ ಏನು ಮಾಡಿ, ಬಿಸಿಲು ತುಂಬ ಇದೆಯಲ್ಲ, ಕೋಲ್ಡ್ ವಾಟರ್ ಕೊಡಿ. ಬಿಸಿಲಲ್ಲಿ ಬೆಳಗ್ಗೆ ಅಷ್ಟೊತ್ತಿನಲ್ಲಿ ಮೀಡಿಯಮ್ ವಾಟರ್ ಕೊಡಿ. ಏನಾದರೂ ಸ್ವಲ್ಪ ಕೋಲ್ಡ್ ಥರ ಸಕ್ಕರೆ ನೀರು, ಈ ಥರ ಸಕ್ಕರೆ ನೀರು ಬೇಡ, ಬೆಲ್ಲದ ನೀರು ಕೊಟ್ಕೊಂಡು ಬನ್ನಿ ಸ್ವಲ್ಪ. ಅಂದರೆ ಲೈಟಾಗಿ ಒಂದು ಜಗ್ಗಿಗೆ ಇಷ್ಟು ಚಿಕ್ಕದಾಗಿ ಒಂದಷ್ಟು ಬೆಲ್ಲ ಹಾಕ್ಕೊಂಡು, ಈ ಗೀರಿದೆಲ್ಲ ಇಷ್ಟು ಚಿಕ್ಕದಾಗಿ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಏನು ಬೇಡ. ಒಂದಷ್ಟು ಬೆಲ್ಲ ಹಾಕ್ಕೊಂಡು ಕುಡಿಸ್ಕೊಳ್ಳಿ. ಇಲ್ಲ ಚೆನ್ನಾಗಿ ಜೀರ್ಣಕ್ರಿಯೆ ಎಲ್ಲ ಆಗಲಿ ಅಂತ 2 ಟೈಮ್ ತೋರಿಸಿ ನೀರು ಆದಷ್ಟು. ಓಕೆನಾ, 2 ಟೈಮ್ ನೀರು ತೋರಿಸ್ಕೊಂಡು
ನೋಡ್ಕೊಳ್ಳಿ, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ, ಅಕ್ಕಿಗಳೆಲ್ಲರಿಗೂ ಪ್ರಾಬ್ಲಮ್ ಆಗಿಬಿಡುತ್ತೆ. 2 ಟೈಮ್ ನೀರು ತೋರಿಸ್ಕೊಂಡು ಸ್ವಲ್ಪ ನೋಡ್ಕೊಳ್ಳಿ. ಅಕ್ಕಿಗಳೆಲ್ಲ ಈಗ ತುಂಬ ಬಿಸಿಲಿರೋದ್ರಿಂದ ತುಂಬ ಪ್ರಾಬ್ಲಮ್ಸ್ ಬರ್ತಾ ಬರುತ್ತೆ. ಅದನ್ನು ನೀವು ಬಂದಮೇಲೆ ಇದು ಸರಿ ಮಾಡ್ಕೊಳೋದಕ್ಕಿಂತ ಮುಂಚೆನೇ ಇದು ಮಾಡ್ಕೊಳ್ಬೇಕು. ಬಂದುಬಿಟ್ಟಿದೆ ಏನು ಮಾಡೋದು ಅದೆಲ್ಲ ಬೇಡ. ಬರೋಕ್ಕೆ ಮುಂಚೆನೇ ನೀವು ನೆಟ್ಟಿಗೆ ನೋಡಿಕೊಂಡ್ರೆ ಏನಕ್ಕೆ ಬರುತ್ತೆ, ಟೈಮ್ ಟು ಟೈಮ್ ನೋಡಿಕೊಂಡ್ರೆ ಯಾವುದು ಬರೋದಿಲ್ಲ. ಓಕೆನಾ? ಸುಮಾರು ಒಂದಿಬ್ಬರು ವೀಡಿಯೋ ಹಾಕಿದ್ರು, ಆ ಥರ ಆಗಿಬಿಟ್ಟಿದೆ, ಈ ಥರ ಆಗಿಬಿಟ್ಟಿದೆ, ಕಾಲು ಎಳ್ಕೊಂಡ್ಬಿಟ್ಟಿದೆ, ಡೈಜೆಷನ್ ತಿಂದಿದ್ದೇನು ಜೀರ್ಣ ಆಗ್ತಿಲ್ಲ, ರಿಟರ್ನ್ ಡೈಲಿ ಕಕ್ತಾ ಇದ್ದಾವೆ ಅಂತ. ನೀವು ಕರೆಕ್ಟಾಗಿ ಅದಕ್ಕೆ ಎಷ್ಟು ಊಟ ಕೊಡಬೇಕು ಅಷ್ಟೇ ಕೊಡಬೇಕು, ಎಷ್ಟು ನೀರು ಕೊಡಬೇಕು ಅಷ್ಟೇ ಕೊಟ್ಟರೆ ಯಾವುದೂ ಆಗೋದಿಲ್ಲ. ಅತಿ ಆಯಿತು ಅಂತ ಎಲ್ಲ ಅತಿ ಆದರೆ ಅಮೃತನೂ ವಿಷ ಆಗುತ್ತೆ ಬ್ರದರ್. ಓಕೆನಾ? ವೀಡಿಯೋ ನೋಡ್ತಿದ್ರೆ ನೀವು ಏನೇ ಆಗಲಿ ಲಿಮಿಟೆಡ್. ಅಕ್ಕಿಗೆ ನೀರು ಎಷ್ಟಾದರೂ ಕುಡಿಯಲಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಊಟ ಬಂದು ಆಡೋ ಅಕ್ಕಿಗೆ ಒಂದು ರೇಂಜ್ ಊಟ, ಗೂಡಲ್ಲಿರೋ ಅಕ್ಕಿಗೆ ಒಂದು ರೇಂಜು, ಸಿಂಗಲ್ಗೆ ಒಂದು ರೇಂಜು, ಜೊತೆಗೆ ಒಂದು ರೇಂಜ್ ಕೊಡಬೇಕು. ಇಲ್ಲಿ ಮರಿ ಆಗಿರೋದಕ್ಕೆ ಒಂದು ರೇಂಜ್, 5 ಮರಿಯಾಗಿ 5 ದಿನದವರೆಗೂ 3 ರಿಂದ 5 ದಿನದವರೆಗೂ ಅಷ್ಟು ಮೇವು ಏನು ತಿನ್ನುತ್ತೆ ಜೊತೆ ಅಷ್ಟೇ ತಿನ್ನುತ್ತೆ. 5 ರಿಂದ 10 ದಿನದವರೆಗೂ ಒಂದು ಅವರೇಜ್ ಒಂದು ಅಷ್ಟು ತಿನ್ನುತ್ತೆ. ಅದರಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ. ಬರ್ತಾ ಜಾಸ್ತಿ ಆಗ್ತಾ ಬರುತ್ತೇನೆ, ಕಡಿಮೆ ಆಗೋಲ್ಲ. ಓಕೆನಾ? ಯಾವ ಏಜ್ಗೆ ಯಾವ ಥರ ಊಟ ಕೊಡಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ಅಕ್ಕಿಗೆ ಊಟ ಯಾವ ಥರ ಕೊಡಬೇಕು. ಮಳೆಗಾಲದಲ್ಲಿ ಅಕ್ಕಿ ಅಷ್ಟು ಊಟ ಮಾಡೋದಿಲ್ಲ. ಓಕೆನಾ? ಬೇಸಿಗೆಗಾಲದಲ್ಲಿ ಊಟ ಮಾಡೋಲ್ಲ. ಮಾಮೂಲಿ ನಮಗೆ ಸೇಲ್ ಟೈಮಲ್ಲಿ ಏನು ಬರುತ್ತೆ ಅದೇ ಟೈಮಲ್ಲಿ ಅಕ್ಕಿ ಆರಾಮಾಗಿ ಫಿಟ್ನೆಸ್ಸಾಗಿ ತಿನ್ಕೊಂಡಿರೋದು. ಈಗ ಮನೆಯಲ್ಲೇ ರಾಗಿ ತಿನ್ಕೊಂಡು ತಂಪಾಗಿ ನೀರು ಕುಡ್ಕೊಂಡು ಇರಬೇಕು ಅಷ್ಟೇ. ಓಕೆನಾ? ಗೋಧಿ ಮಿಕ್ಸ್ ಮಾಡ್ಕೊಂಡು ಆಗಾಗ ಕೊಡಿ. ನಾನು ರೆಗ್ಯುಲರ್ ಗೋಧಿನೇ ಕೊಡ್ತಾ ಇದ್ದೀಗ. ಓಕೆನಾ? ರಾಗಿ ಅಷ್ಟಿಲ್ಲ, ಈಗ ರಾಗಿಗಳೆಲ್ಲ ತುಂಬ ಕಡಿಮೆ ಆಗಿದ್ದಾವೆ. ಎಲ್ಲಿ ಸಿಗ್ತಾಯಿಲ್ಲ ರಾಗಿಗಳು, ಜಾಸ್ತಿ ರೇಟು, ಎಲ್ಲಿ ರಾಗಿ ಸಿಗ್ತಾಯಿಲ್ಲ. ಅದಕ್ಕೆ ಇದ್ದೀನಿ, ಎಲ್ಲ ಗೋಧಿನೇ ಕೊಡ್ತಾಯಿರೋದು. ನಾನು ರಾಗಿ ಆಗಾಗ ನಾನು ಕೊಡ್ತೀನಿ, ಒಂದು 3 ದಿನ ಅದು 3 ದಿನ ಇದು ಕೊಡ್ತೀನಿ. ಓಕೆನಾ? ಡೇ ಟು ಡೇ ಚೇಂಜ್ ಮಾಡ್ತಾ ಹೋಗ್ತೀನಿ. ರಾಗಿ ಚೆನ್ನಾಗಿ ಮೇಯಿಸ್ಕೊಂಡು ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ಅಕ್ಕಿಗಳೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮತ್ತು ನೀವೇ ಕೇಳ್ತೀರಾ ಹಿಂಗಾಗಿದೆ ಹಂಗಾಗಿದೆ. ಅದು ಬರೋಕ್ಕಿಂತ ಮುಂಚೆನೇ ಸರಿ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆನಾ? ಮತ್ತಿನ ವೀಡಿಯೋದಲ್ಲಿ ಇನ್ನೂ ಒಂದು ಬೆನಿಫಿಟ್ ವೀಡಿಯೋ ತರ್ತೀನಿ. ಹೊಸ್ದಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದರಲ್ಲಿ ಏನಾದರೂ ತಪ್ಪು ಮಾತಾಡಿದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನ ತಿದ್ದುಕೊಂಡು ಮುಂದೆ ಇನ್ನು ಸ್ವಲ್ಪ ಚೆನ್ನಾಗಿ ಮಾತಾಡೋದಕ್ಕೆ ಆಗುತ್ತೆ. ಓಕೆನಾ ಬೈ? ಓಕೆ ಬಾಯ್ ಫ್ರೆಂಡ್ಸ್, ಎಲ್ಲರೂ ಟೇಕ್ ಕೇರ್ ಆಗಿರಿ.